ಹೇಳ್ತಿದ್ರಿ. ಹೌದು. ಪರ್ಸೋ ಮಾಸ್ತ್ರಿಗೆ 28 ಆಗ್ಯಾವ, ಹನುಮಂತ ಗೌಡ್ರಿಗೆ 78 ಆಗಿದ್ದು. ಇವ್ರು ಇನ್ನೊಬ್ರು ಹೆಗಲ ಮ್ಯಾಗ ಕೈ ಹಾಕ್ತಾರೆ. ನೀ ಇನ್ನೊಬ್ರು ಹೆಗಲ ಮ್ಯಾಗ ಕೈ ಹಾಕ್ತಿಯಲ್ಲ, ನಿನಗೇನು ನುಸಾಕತ್ತಿತ್ತು ಅವ್ನ ಹೆಗಲ ಮ್ಯಾಗ ಕೈ ಹಾಕ್ತಿದಿ? ಇನ್ನೊಂದು ತೊಡೆ ದಿನ ಜನ ಕೂಗ ಹೊಡೆದು ಕಾಲ್ ಹಾಕ್ತಾನೆ ಇನ್ನೊಬ್ರು ಹೆಗಲ ಮ್ಯಾಗ ಇವ. ಯಪ್ಪ ಅಲ್ಲ, ಯಾರು ಹೊತ್ತದಾಗ ಅಂತಿದ್ದು? ಅದು ಹಿರಿಯ ಭಾರಿ ಅನುಭವ. ನಮ್ಮ ಪರ್ಸೋ ಮಾಸ್ತರ ಬಾಳ ಸವಿಸ್ತಾರವಾಗಿ ಯಾರ ಜೋಡ್ಯಾರ ಮಾತಾಡ್ರಿ ಗುರ್ಲಿಂಗ್ ಮಾಸ್ತಾರ ಬಾಳ ಮಾರ್ಮಿಕವಾಗಿ ಹೇಳ್ದವ. ಏನಂತಾರ ಪರ್ಸು ಮಾಸ್ತಾರ? ಅವನ ವಯಸ್ಸಿನ ತಕ್ಕಂಗ ಮಾತಾಡಕತ್ತೇನವ. ಯಾಕ್ರಿಪ್ಪ ಹಂಗ್ಯಾಕದು? ಅವ ಮಾಸ್ತರ್ ಹೇಳ್ದ, ಅವನ ಮಾತೇನ್ ಹೇಳಿವಿ? ಭಗವಂತ ಕೊಟ್ಟ ಬಾಯಿ ಬಂಗಾರ ಕಣಿ ಆಗ್ಬೇಕಪ್ಪ ಇವತ್ತ. ಭಗವಂತ ಬಾಯಿ ಕೊಟ್ಟಾನಂದ್ರ ಹೆಂಗಾಗ್ಬೇಕಂತ ಹೇಳಿರಿ? ಬಾಯಿ ಬಂಗಾರ ಕಣಿ ಆಗ್ಬೇಕು ಹೊರತಾಗಿ ಬಚ್ಚಲ ಕುಣಿ ಆಗ್ಬಾರ್ದಪ್ಪ ಅಂತ ಹೇಳಿರಿ. ಕರಿ ಅವ್ರಿಗೆ ಅಂದಿಲ್ಲ ನೀವು. ಬಂಗಾರ ಕಣಿ ಆಗ್ಬೇಕಂತ ಹೇಳಿರಿ ಪರ್ಸುಗತ್ ಹೇಳಿ. ಬಚ್ಚಲ ಕುಣಿ ಆಗಬಾರ್ದು ಅಂತ ಹೇಳಿದ್ರಿಪ್ಪ. ಎಲ್ಲ ತಾಯಿ ತಂದಿ ಒಂದು ಮಾತನ್ನ ಹೇಳಿದಗಣಿ ಏನಂದ್ರು ಮಾಸ್ತರಂದ? ಏನತ್ತ? ನಾವು ಹೇಳಿವಿ. ಏನತ್ತ? ನಿಮ್ಮ ವಾರ್ಗೆ ಜೋಡಿ ಏನಾರ ನೀವು ಮಾತಾಡ್ರಪ್ಪ. ಇವತ್ತಿನ ಅಂತ ಸ್ಥಿತಿಗತಿ ಬರ್ಲಾರ್ದಂಗ ಕಾರ್ಯಕ್ರಮ ಆಗ್ಲಿ ಆಗ್ಲಿ ಅಂತ ನಾವ್ ಹೇಳಿ. ಮಾಸ್ತರ್ ಹೇಳ್ದ ಏನತ್ರಿ? ಮಾಸ್ತರ ಇದ್ರಾಗ ವಿಷಯನೇ ಹಿಡಾಕ ಬರೋಲ್ದಾಗ್ಯದ. ಹೌದು ಹೌದು. ಮತ್ ಹಂಗೆ ಆಗ್ಯದ್ರಿ. ಮಕ್ಳು ತಂದಿಗೆ ಬುದ್ಧಿ ಹೊಳು ಮಕ್ಳು ಬಾ ಹುಟ್ಟ್ಯಾವ ಕಲಿಯುಗದಾಗ. ಮಾಸ್ತರ ಏನ್ರಿ? ನಾ ಡೊಳ್ಳಿನ ಪದ ಹಾಡಾಗ ನೀನ ಹುಟ್ಟಿದಿಲ್ಲ ಅವಾಗ. ಹುಟ್ಟೇ ಇಲ್ರಿ ಅಂದೆ ಐನ. ನನಗ 48 ವರ್ಷಿಗೆ ಏಜ. ಹಾಡಕತ್ತಿ ನಿನಗೆ 28 ಆಗಿಲ್ಲ. ರಗಡೆ ಗಾಂವ್ ಕಾಣ್ತಾನ ಅವನು. 28 ಆಗಿಲ್ಲ ಅಂದ್ರೆ ನಾ ನಿನಗೆ ಏನ್ ಹೇಳ್ತೀನಿ ಅನ್ನೋ ಮಾತ ಏನ್ರಿ? ಇವ್ರು ಗುರು ಹನುಮಂತ ಗೌಡ್ರು. ಸಾವಿನ್ಯಾಳ ಚಂದ್ರಮುತ್ಯ ಜೇವಳ ಚನ್ನಬಸಪ್ಪ ಗೌಡ. ಹೌದು. ಕೊಂಕಣಗ ಯಲ್ಲಪ್ಪ ಮುತ್ಯ, ರೋಗಿ ಕಲ್ಲಪ್ಪ ಮುತ್ಯ. ಹೌದು. ಮಲ್ಮಿ ಮಾರಾಯಿ ಮುತ್ಯ, ಕಪ್ಲಿಂಬರಿಗೆ ಮಾಳಪ್ಪಣ್ಣ, ಸೊನ್ಯಾಳ ಹನುಮಂತ ಗೌಡ್ರು, ಶಿರಾಡೋಣ ಮಾಸ್ತರು, ಇಂಗ್ಳೇಶ್ವರದವರು, ಕಂದಲಗಾಯಿ ಬೀರಪ್ಪ ಕಾಕ, ಇಂಗ್ಳೇಶ್ವರ ಮೈಬನ್ ಹಿಡ್ಕೊಂಡು ಅಫ್ಜಲಪುರ ಪುಂಡ್ಲಿಕ್ ಹಿಡ್ಕೊಂಡ ಇಲ್ಲಿ ತನ ಇತ್ತಿತ್ಲಾಗಿ ನವೀನ ಮ್ಯಾಳಗಳು ಎಷ್ಟು ಅದಾವಲ್ಲ ಆ ಹೆಣ್ಣು ಹಾಡೋರಂತೂ ಎಲ್ಲ ಜೋಡಿ ಹಾಡ್ಬಿಟ್ಟಿನ. ಹೌದು ಹೌದು. ಈ ವರ್ಷ ಬೋರ್ಡ್ ನಂದು ಏನು ವಿನಂತಿ ಅದ? ಏನ್ರಿಪ್ಪ ನಿಮ್ಮ ವಿನಂತಿ? ನಾವ್ ಏನ್ ಹೇಳಿದೇವಿ? ನಿಮಗ ಸುಮಾರು ಹತ್ತಿಲ್ಲ. ನಿಮಗ ಸುಮಾರು ಅಂದಿಲ್ಲ, ನಿಮಗ ಕೆಟ್ಟ ಅಂದಿಲ್ಲ. ಬೆಳಿ ಮೇಳದವು ಬೆಳಿರಿನ. ನಾವ್ ಏನ್ ಹೇಳಿದೇವಿ? ಸೊನ್ಯಾಳ ಹನುಮಂತ ಗೌಡ್ರ ಅಂದ್ರೆ ಎಂತವ್ರು? ಎಂತವ್ರಿಪ್ಪ? ಜಗತ್ತೊಳಗ ಮನಿಮೆ ಮಧುಗಣ್ಣ ಮುತ್ಯಾರು ಸೊನ್ಯಾಳ ಹನುಮಂತ ಗೌಡ್ರು. ಜನರು ಮನುಷ್ಯನಾಗಿದ್ದಂತ ಕಲಕ ಅಳಕ್ಷಿದ್ರ ಅವ್ರೆಲ್ಲ ಕಲಕನ್ನ ಅಳಕಿಸಿ ಹೋಗ್ಯಾರ. ಅಂತ ಗುರುವಿನ ಶಿಷ್ಯ ನೀ ಎದಿ ಅಂದ್ರ ನೀನು ಒಳ್ಳೇದು ಮಾತಾಡಪ್ಪ ಅಂತ ಹೇಳಿದ್ರಿ. ನೀನು ಒಳ್ಳೇದ ಮಾತಾಡತ್ ನಾವ್ ಹೇಳಿ ಏನ್ರ ಅಂದೇವ್ ನಿಮಗ? ಏನಿಲ್ಲ, ಏನು ಅಂದಿಲ್ರಿಪ್ಪ. ಅವ ಮಾತಾಡ ಹೇಳ್ತಾನ. ಯಾರ ಮುಂದಾರ ನಡೀತ, ನಮ್ಮ ಮುಂದೆ ಅವನ ಮುಂದೆ ನಡೆಯಲ್ಲ. ಯಾರ ಮುಂದಾರೆ ನೀವು ಮಾತಾಡಿದ್ರು ಸೊನ್ಯಾಳ ಗೌಡನ ಮರ್ಯಾದ. ಹೌದು ಹೌದು. ಅಂತಾರಲ್ಲ. ಅಲ್ಲ, ಇವೆಲ್ಲ ನಮಗೆ ಬ್ಯಾಡ, ಇವೆಲ್ಲ ಮಾಡಿಬಿಟ್ಟಿನ ಇದನ್ನ. ಹೌದು. ಇದು ನಾಗ್ಯಾಗ ಹೋಗಿ ನಮ್ಮ ಮುಂದೆ ಕೆಲಸ ಕೊಡಂಗ್ಲಿ. ಇವೆಲ್ಲ ಬ್ಯಾಡತ್ತು ಬಿಟ್ಟೇವ, ಯಾರಿಗಾರ ಅಂಜಿ ಬಿಟ್ಟಿಲ್ಲ. ತೊಳಿ ಬ್ಯಾಡ ನಿನ್ನ ಗಾಡಿ, ತೊಳೆದಂಗ ಹೊಂಡುದು ನಿನ್ನ ರಾಡಿ. ಹೌದು ಹೌದು. ನಾವು ಯಾವತ್ತಿಗೆ ಅನ್ನೋದಿಲ್ಲ. ಯಾರಿಗೆ ಮದುಗಣ್ಣ ಮತ್ತೆ ಹೇಳ ನಮಗ ಹೇಳ್ಯಾರಿಪ್ಪ. ಯಾರಿಗೆ ಅನ್ನ ಕೋಬೇಡ ಮಾಸ್ತಾರ ಮೊದಲ ಅಂದಿದಿ. ಅಂದಿದೇನು ಅನ್ಬೇಡ ಅನ್ಬೇಡ. ತಿಳುವಳಿಕೆ ಹೋಗೋ ಮಗಳು ಹುಡುಗರು ಏನ್ರ ಮಾತಾಡ್ತಾವ ಕರೆ ಅವ್ರು ಬೆನ್ನತ್ತಿ ನೀ ಮಾತಾಡ್ಬಾರ್ದು ಮುದಕ್ ಹೇಳ್ಯಾನ. ಅವ್ರ ಗಾಡಿ ಗಟ್ರಿಗೆ ಬಿಟ್ಟಾರ, ನೀ ಅವ್ರ ಬೆನ್ನತ್ತಿ ಗಾಡಿ ಗಟ್ರಿಗೆ ಬಿಡಬೇಡ ಅಂತ ಹೇಳ ನಮಗ. ಹೇಳ್ಯಾನ. ನಮ್ಮ ದಕ್ಕಲಿಗೆ ನೀ ತಡ್ಯಾಲ ಬಾಬಾ. ಯಾಕಂದ್ರ ಮನಿಮೆ ನಿಮ್ಮ ಸೊನ್ಯಾಳ ಹನುಮಂತ ಗೌಡ್ರು ಗುರುಗಳು ಯಾರು? ಯಾರಿಪ್ಪ? ಹವಿನಾಳ ಮುದುಕ, ಹವಿನಾಳ ಚಂದ್ರ ಮುತ್ತೇನ ಜೋಡಿ ಹಾಡಿ ನಾನು. ಈ ಬೋರ್ಡ್ ಕಟ್ಟಕತ್ತೆ ಉತ್ನಾಳದವ್ರು ಈಗೀಗ ಅಲ್ಲ. ನೀ ಬಾಳ ಒಂದ್ 2-3 ವರ್ಷ ಆಯ್ತು ನೀ ಬೋರ್ಡ್ ಕಟ್ಟಕತ್ತಿ, ಮುಂದೊಂದು ಹಿಂದೊಂದು ಬೋರ್ಡ್ ಕಟ್ಟಿರಿ. ನಾನು ಜೀಪಿನ ಮ್ಯಾಗ ಹೋಗಿ ನೋಡ್ಬಾ ನೀನು. ನಂದು ಒಂದು ಫೋಟೋನ ಬೋರ್ಡಿನ ಮ್ಯಾಗಿಲ್ಲ, ಬರೀ ಒಂದ್ ನನ್ನ ನಂಬರ್ ಐತಿ, ನನ್ನ ಹೆಸರು ಐತಿ. ಇವ್ರು ಈಗ ಬೋರ್ಡ್ ಮ್ಯಾಗ ಜೀಪಿನ ಮ್ಯಾಗ ತಮ್ಮ ಚಿತ್ರ ಹಾಕ್ಯಾರ. ಅಲ್ಲ, ನೀವು 10 ಚಿತ್ರ ಹಾಕೋರಿ. ಏಸು ದಿನ ಕುರ್ಕುರಿ ತಿಂದ್ರ ಕಲ್ಲ ಗುಂಡ ಎತ್ತಕ್ ಬರಂಗಿಲ್ಲ, ತೆಳಗಿರ್ಲಿ. ಕುರುಕುರಿ ತಿಂದ್ರ ಕಲ್ಲ ಚೀಲ ಅದಂಗೆ ಎತ್ತಾರ ಅವರು. ಕುರುಕುರಿ ತಿಂದ ಕಲ್ಲ ಗುಂಡ ಎತ್ತಿಲ್ಲ. ಹಂಗ ಫೋಟೋ ಹಾಕಂದ್
ತಿಂದವನೇ ಕಲ್ಲಾಗುಂಡ ಎತ್ಲಕ ಬರ್ತೈತಿ. ಫೋಟೋ ಹಾಕಂದ್ರೆ ಬೆಳೆದಲ್ಲಿ ಅಪ್ಪ ನೀವು. ಅವನ ಚಂದ್ರ ಮುತ್ಯಾನು ಯಾವ ನಮ್ಮ ಸೊನ್ಯಾಳ ಗೌಡ್ರು ಹಾ ಬೋರ್ಡಿನ ಮ್ಯಾಗ ಒಂದು ದಿನ ಫೋಟೋ ಹಾಕೊಂಡಿಲ್ಲ ಅವರು. ಅವನಿಗೆ ಮರ್ಯಾದೆ ಹೇಳ್ತೀರಿ, ನಿಮ್ ಫೋಟೋ ನೀವೇ ಹಾಕೊಂತೀರಿ, ಅಡ್ಡಾಡ್ತೀರಿ. ಅಲ್ಲ ನೀವೆಲ್ಲ ಹೇಳದ್ ಹಿಂಗ್ ಹೇಳಕತ್ತೀರಿ. ಏನತ್ತ ಏನ್ ಹೇಳ್ಯಾರ ಅಂದ್ರ ಏನ್ರಿ ಗುರ್ಲಿಂಗ್ ಮಾಸ್ತರ ಹಾ ನೀವು ಯಾರ ಜೋಡಿಯಾರ ಮಾತಾಡ್ರಿ ಅಂದ್ರೆ ಅವ್ರು ಹೇಳಿದ್ರು ಏನತ್ತ ನೀವು ಗುರು ನಿಮ್ಮ ಜೋಡಿ ಅಟಾಳ ಕಲಿಮೇಶನೇ ಜನ ಕೂಡ್ಸ್ಯಾರ. ಅಲ್ಲ ನಾ ಅಟಾಳ ಕಲಿಮೇಶ ಒಬ್ಬನ ಜೋಡಿನೇ ಹಾಡಿಲ್ಲ ನಾನು. ಜಗತ್ತ ಮ್ಯಾಗ ಎಷ್ಟು ಮಂದಿ ಜೋಡಿ ಕೂಡಿಸ್ತಾರ, ಜನ ಹಾಡ್ತೇವೆ. ಜಗತ್ತೊಳಗೆ ಎಷ್ಟು ಮಂದಿನ ಜೋಡಿ ಕುಡ್ಯಾರ, ಎಲ್ಲಾರು ಕೂಡ್ಯಾರ, ಎಲ್ಲಾ ಜೋಡಿನ ಹಾಡ್ಕೊತ ಬಂದಿದ್ದೇವೆ. ಹೌದು. ಆದ ಕರೆ ಯಾರಿಗೆ ನಾವು ಒಂದಿಲ್ಲ ಅಂದವ್ರು ನಾವು ಬಿಟ್ಟಿಲ್ಲ. ಹೌದು, ನಮ್ಮ ದಖಲಿಗೆ ತಡೆಯಲ್ಲ. ನಂದು ಏನ್ ವಿನಂತಿ ಅದ ಏನ್ರಿ, ಯಾವುದೇ ವಾದ ವಿವಾದ ಮಾಡ್ಬೇಕಾದ್ರ ಹೆಂಗ್ ಮಾಡ್ಬೇಕು? ನಾವು ಏನು ಒಂದು ಮಾತು ಹೇಳ್ತೀನಿ, ನಮಗ ನಾಟಕ ಮಾಡಕ್ ಕೊಟ್ಟು ಬರಂಗಿಲ್ಲ. ಹೆಂಗ್ರಿಪ್ಪ? ಆಗಲೇ ನಮ್ಮ ಪರ್ಸು ಮಾಸ್ತರ್ ನೋಡಿಲ್ಲ, ನನ್ನ ತಾಯಿಯ ಬಳಗದವರು ಅಂತ ಹಂಗ ಅಲ್ಲ ನೋಡ್ರಿ ಇಲ್ಲ ಏನ್ ಅವ್ರು ಹೇಳಕತ್ತಾರೋ ಇವನ ಹೇಳಕತ್ತ ನನಗೆ ತಿಳಿದಾಗ್ಯದ. ನಾಟಕದ ಒಟ್ಟು ಅದು ಕೆಬ್ಬಣಕ್ಕೆ ಬಂಗಾರ ಇಲ್ಲ, ಇಲ್ಲಿ ನಾಟಕ ಮಾಡಬೇಡ್ರಿ. ಹೌದು ಹೌದು. ತಾಯಿ ಮತ್ತೆ ಹೇಳ್ತಾನೆ ಮಾಸ್ತರ ಏನತ್ತ ನೋಡ್ಬೇಡ್ರಿ, ಇಲ್ಲಿ ತಾಯಿದ್ರ ಹೇಳಕತ್ತಾರ ನೀವು ಹಳುದೇ ಮಾಡೋ, ನೀವು ನಗ್ಸುದೇವ್ರು ಮಾಡ್ತೀರಿ, ಒಟ್ಟು ಅಳಸಾವ್ರಿ ಇವರು. ಹಂಗ ನಾಟಕ ಮಾಡಬೇಡ್ರಿ. ಕೆಬ್ಬಣಕ್ಕೆ ಬಂಗಾರ ನೀರು ಕೂಡಿಸಿ ಕೆಬ್ಬಣಕ್ಕ ಬಂಗಾರ ನೀರು ಎಷ್ಟು ಕುಡ್ಸಿದ್ರು ಬಂಗಾರ ಆಗಂಗೈತನ ಅದ? ಆಗಲ್ಲ. ಹಾವಿನ ಯಾಕಂದ್ರೆ ಹಾ ನಮ್ಮ ಸೊನ್ಯಾ ಹನುಮಂತ ಗೌಡ್ರು ಆ ವಯಸ್ಸಿನ ತಕ್ಕ ಇದ್ರು ಇನ್ನೊಬ್ರು ಹೆಗಲ ಮ್ಯಾಗ ಕೈ ಹಾಕ್ತಿದ್ರು ಅವರು. ಸೊನ್ಯಾ ಹನುಮಂತ ಗೌಡ್ರು ಆ ಮೇಳ ಮಗಲಾಗ ಶಿರ್ಸು ಅಣ್ಣವ್ರು. ಹಾ ಹೌದು. ಅವನು ವಯಸ್ಸಾದ ಮನುಷ್ಯ. ನಮ್ಮ ಗೌಡ್ರ ಅಂದ್ರೆ ಅವರು ಹಿರಿಯ 75 ವರ್ಷದ ಮನುಷ್ಯ ಇದ್ದ. ನಮ್ಮ ತಂದೆ ಸರಿ ಮನುಷ್ಯ. ಇನ್ನೊಬ್ರು ಹೆಗಲ ಮ್ಯಾಗ ಮಕ್ಕಳ ನಿತ್ರ ಬ್ಯಾಸರ ತಿಳ್ಕೊಂಡು ಶಿರ್ಸು ಮಾಸ್ತರ್ ಹೆಗಲ ಮ್ಯಾಗ ಕೈ ಹಾಕಿ ಮಾತಾಡ್ತಿದ್ದು ಗೌಡ್ರು. ನೀವೆಲ್ಲಾರು ನೋಡಿಲ್ಲ, ಈ ಕಡೆ ಭಾಗದ ಎಲ್ಲ ಕಡೆ ಅಡ್ಡಾಡ್ಯಾರ ಗೌಡ್ರು. ಬ್ಯಾಸ ಆದ್ಗಣೆ ಅವ್ನ ಹೆಗಲ ಮ್ಯಾಗ ಕೈ ಹಾಕಿ ನಿತ್ ಮಾತಾಡ್ತಿದ್ರು ಗೌಡ್ರು. ಮಾತು ಹೇಳ್ತಿದ್ರಿ. ಹೌದು. ಪರ್ಸು ಮಾಸ್ತ್ರಿಗೆ 28 ಆಗ್ಯಾವ, ಹನುಮಂತ ಗೌಡ್ರಿಗೆ 78 ಆಗಿದ್ದು. ಇವ್ರು ಇನ್ನೊಬ್ರು ಹೆಗಲ ಮ್ಯಾಗ ಕೈ ಹಾಕ್ತಾರೆ. ನೀ ಇನ್ನೊಬ್ರು ಹೆಗಲ ಮ್ಯಾಗ ಕೈ ಹಾಕ್ತಿಯಲ್ಲ, ನಿನಗೇನು ನುಸಾಕತ್ತಿತ್ತ ಅವ್ನ ಹೆಗಲ ಮ್ಯಾಗ ಕೈ ಹಾಕ್ತಿದಿ? ಇನ್ನೊಂದು ತೊಡೆ ದಿನ ಜನ ಕೂಗ ಹೊಡೆದು ಕಾಲ್ ಹಾಕ್ತಾನೆ ಹೆಣ್ಣೊಬ್ರು ಹೆಗಲ ಮ್ಯಾಗ. ಯಪ್ಪ ಅಲ್ಲ ಯಾರು ಹೊತ್ತದಾಗದ ಅಂತಿದ್ದು ಒಂದು ಹಿರಿಯ ಭಾರಿ ಅನುಭವ ಪರ್ಸು ಮಾಸ್ತ ಅನ್ಸ್ಕೊಂಡ. ಇಲ್ಲ, ನಂದು ಏನು ವಿನಂತಿ ಅದ, ಏನ್ರಿ ನೀವು ಅನುಭವ ಮಾತುಗಳನ್ನ ಹೇಳಬೇಡ ನಂಗಿಲ್ಲ. ಹೇಳಲು ತಪ್ಪಿಲ್ಲ. ನಿಮ್ಮಂತ 100 ಮಂದಿ ಬೆಳೆದ ಸಂತೋಷ ಐತಿ. ಬೆಳೀಲಿ. ನಾ ಜಗತ್ತೊಳಗೆ ಎಲ್ಲಾ ಮೂರಿಯಾಗ ಹಾಡಿ ಬಂದೀನಿ. ಹಾಡಿ ಬಂದೆ. ಬಾಗೇವಾಡಿ ತಾಲೂಕದ ಇಂಗ್ಲೇಶ್ವರ ಶ್ರೀಶೈಲ ಕರ್ನಾಟಕ ಕಂಡು ಇಂಗ್ಲೇಶ್ವರ ಬಂಟಂದ್ರ ಅವನಿಗೆ ಅವ ಪದ ಹಾಡಿದ್ರೆ ಅತ್ಯುತ್ತ ಜಗತ್ತ. ಅವ ಪದ ಹಾಡಿದ್ರೆ ಇಂಗ್ಲೇಶ್ವರ ಶ್ರೀಶೈಲ ಎಷ್ಟ ಕೊಟ್ಟರೇನು ಹೊಡೆದ ತಾಯಿ ಸಿಗುತ್ತಾರೇನು? ಭಾರಮತಿ ಗೌಡ್ರ ಪದ ನಾಗೂರ್ ಲಕ್ಷ್ಮಣ ಮಾಸ್ತರ್ ಬರೆದ ಪದ ಹಾಡಿ. ನಾಗೂರ್ ಲಕ್ಷ್ಮಣ ಮಾಸ್ತರ್ ಪದ ಇಂಗ್ಲೇಶ್ವರ ಶ್ರೀಶೈಲ ಹಾಡಿದ್ರ ಬರೀ ಹಾಡು ಕೇಳಿದ ಕುತ್ತ ಮಂದತ್ತದ. ಕ್ಯಾಶಿಟ್ ಹಾಕಿ ಅಳುತ್ತಿದ್ರು ಅವಾಗ. ಕ್ಯಾಶಿಟ್ ಇಂಗ್ಲೇಶ್ವರ ಶ್ರೀಶೈಲ ಬಿದ್ರಿಗೆ ಸ್ವಾಮಿ ಕಾಕನ ಕ್ಯಾಶಿಟ್ ಹಾಕಿ ಮನ್ಮೆ ಮದ್ಕೊಂಡು ಮತ್ತೆ ಬಾದೋಲಿಂಗ ಭೀಮಾನಿ ದಾಟಾಗಿನ ಪದ ಹಾಡಿ ಕುತ್ತದ ಮಂದಿ ಅಳತಿತ್ತಿರಿಯಪ್ಪ. ಅವರು ಏನು ಮಾಡ್ಯಾರ? ಎದ್ದ ಕತ್ತಿ ಇದ್ದಂಗ ಹೇಳಿ ಅಳಿಸ್ಯಾರ. ನೀವೇನು ಮಾಡಕತ್ತೀರಿ? ನಾಟಕ ಮಾಡಕತ್ತೀರಿ. ಯಾಕ್ರಿ ನಾಟಕ? ನೋಡ್ರಿ ಅವ್ರು ಹೆಂಗ್ ಮಾಡ್ತಾರ ನೋಡ್ರಿ, ಅವ್ರ ಕಣ್ಣಾಗ ನೀರು ಸದ್ದ ಏನು ಅಳಕತ್ತೇನೋ, ಏನು ಇವನೇ ಗಂಡ ಮನೆ ಹೊಂಟನಾಗ್ಯದ. ಉಡ್ಯಾಕ್ ಹಾಕುದು ಅಟ್ಟೆ ಬಾಕಿ. ಅಂತವ್ರ ಜೋಡಿ ಹಾಡ್ಕೋತ ಬಂದೇವ್ ನಾವು. ಇವ್ರ ಬುದ್ಧಿ ಹೇಳಕತ್ತಾರ. ಇವ ನನಗೆ ಬುದ್ಧಿ ಹೇಳ್ಕೊತ ಹೊಂಟಾಡಿ. ವಿಷಯ ತಿಳಿಯಲತ್ರಿ ನಿಮಗ? ನನಗೆ ವಿಷಯ ತಿಳಿಯಂಗಿಲ್ಲ. ಮತ್ತೆ 38 ಸುಮ್ ಹುತ್ತಗೈತಿ ಹಾಡ್ಕೊತ ಹೊಂಟಿನ. ನನಗೇನು ಗೊತ್ತೈತಿ? ನನಗೇನು 3 ಹಾದಿ ಮಣ್ಣೆ ಗೊತ್ತಿ, ಎಲ್ಲ ನಿನಗೆ ಗೊತ್ತದ. ಹೌದು. ರೂಟ್ ಹಿಡಿದಿಲ್ಲತ್ ನೀವು ಒಟ್ಟ. ನಾನು ರೂಟ್ ಹೆಂಗ್ ಹಿಡಿಯಕ್ ಗೊತ್ತ ನನಗ? ಮಾಸ್ತರ ಏನ್ರಿಪ್ಪ? ನಂದು ಏನು ವಿನಂತಿ ಏನಂದ್ರ ಏನ್ರಿ, ಒಳ್ಳೆ ನೀ ಮಾತು ಹೇಳ್ತೀವಿ, ಒಳ್ಳೆ ಹಾಡು. ನಾವು ಅದಕ್ಕೆ ನೀ ಬಂತಿಲ್ಲ. ಬೆಳೀರಿನ ಇಲ್ಲೇ ಬಂದಲಿಗಿ ಹಚ್ಚೇಗಾವಿ, ಹೌದು, ಸೊಲ್ಲಾಪುರ ಮತ್ತ ಸಾಕ್ರ ಜವಳಿಗೆ ಪೂಜಾರಿ ಜವಳಿಗೆ ಒಳಗಲ್ಲಿ ಹಳ್ಳೂರ್ ಸತ್ಯಪ್ಪಣ್ಣನ ಅಡಿ ಒಳಗೆ ಹಾಡ್ದೇವ್ರಿ. ಯಾನಡಿ ಅಂದ್ರೆ ಏನ್ರಿ ಮಾತಾಡಿದ? ಅವರು ಮಾತಾಡಿಲ್ಲ, ನಾವು ಮಾತಾಡಿಲ್ಲ. ನಾ ಯಾವತ್ತಿಗೆ ಅದನ್ನ ಮಾಡಿ ನಾ ಬಿಟ್ಟಿನಿ, ಏನು ಮಾತಾಡಿಲ್ಲ. ಅವೇ ಶಬ್ದಗಳನ್ನ ಯಾರಿಗೆ ಮಾತಾಡಬಾರ್ದು. ಈ ಸರ್ ನಾ ನಿನಗೆ ಏನ್ ಅಂದ್ರೆ ನೀ ಮತ್ತೆ ಅದನ್ನೇ ಹೇಳ್ತೀರಿ. ನಂದು ಏನದ, ಬಂಗಾರ ಅಂಗಡಿ ಅವ್ನ ಜೋಡಿ ಜಗಳ ಐತಿ ನಂದು, ಡಾಂಬಾರ ಅಂಗಡಿ ಅವ್ನ ಜೋಡಿ ಜಗಳ ಇಲ್ಲ ನಂದು. 4 ಹುಳ ಕಡಿದ್ರೆ ಚಿಂತಿಲ್ಲ, ಜೇನಿಗೆ ಹೋಗ್ಯಾವ್ರು, ಹೊಲಸಿ ಕಲ್ಲು ಹೋಗ್ಯಾವ್ರ. ಅಲ್ಲ ನಾವು 4 ಹುಳ ಕಡೆ ಜೇನಿ ಕಲ್ಲು ಹೋಗಿದ್ದೆ ನಾವು. ಹೊಲಸಿ ಕಲ್ಲು ಹೋಗ್ಯ. ಆದ್ರೆ ಇದಕ್ ಕಲ್ಲು ಹೋಗಿದ್ರ ಹೊಲಸಿ ಹಿಡಿತದ. ಹೊಲಸ ಹಿಡಿಯುವಂತ ನಗರ ಮಾಡಬಾರ್ದು. ಹೌದು. ಏನ್ರಿ ಯೂಟ್ಯೂಬ್ ತಿಳ್ಕೊಂಡ
ಇಲ್ಲಿ ಏನ್ರ ಮಾತಾಕ್ ಮಾಡಿದ್ರು ನಡೆಯಂಗಿಲ್ಲ. ನಾನು ಒಂದು ಮಾತೇ, ನೀ ಏನು ಮಾತಾಡ್ತಿ ಮಾತಾಡು, ಏನೂ ಮಾತಾಡಂಗಿಲ್ಲ. ನಿನಗೆ ಮಾತಾಡ, ನೀ ನನಗೆ ಹೆಂಗ್ ಮಾತಾಡ ಹಂಗೆ ಮಾತಾಡ್ತಿ. ನಾ ನಿನಗೆ ಮಾತಾಡ್ರೆ ನಿನಗೆ ಕಿಮ್ಮತ್ ಐತಿ, ನೀ ಮಾತಾಡ್ರೆ ನನಗೆ ಕಿಮ್ಮತ್ತಿಲ್ಲ. ಒಂದೇ ಮಾತು ಹೇಳ್ತ, ಏನಪ್ಪ, ನನ್ನ ಜೋಡಿ ಮಾತಾಡವ, ನನ್ನ ಜೋಡಿ ಗಡಿ ಇತ್ತಂದ್ರ ಆ ಮಾತು ಬೇರೆ. ಮೊಮ್ಮಗನಿಗೆ ಮುತ್ಯ ಬುದ್ಧಿ ಹೇಳ್ಬೇಕಾರೆ, ಹೌದಾ, ಮುತ್ಯಾಗ ಮೊಮ್ಮಗ ಬುದ್ಧಿ ಏನ, ಮುತ್ತನ ಕಿಮ್ಮತ್ತ ಕಮ್ಮಕ್ಕದ. ಮತ್ ತಂದೆಗೆ ಬುದ್ಧಿ ಹೇಳು, ಮಕ್ಳು ಹುಟ್ಟ್ಯಾವಲ್ಲ ಮತ್ ಮಾಡು. ಅದಕ್ಕೆ ನೀ ಏನ್ ತಿಳ್ಕೊಂಡ್ರಿ, ಮಾಸ್ತರ್ ನನಗೆ ಅನ್ಸಕತ್ತೆ ಅಂತ ನೀಳ್ಕೊಂಡಿರಿ. ಎಂತಿಂತವ್ರು ಹೋಗ್ಯಾರ, ಯಾರಿಗೆ ಯಾರು ಅಂಜಂಗಿಲ್ಲ, ಮನೆಯಾಗಿನ ಹ್ಯಾಂಡ್ರ ಅಂಜಂಗಿಲ್ಲ, ಯಾರಿಗೆ ಯಾರು ಅಂಜಬೇಕು. ಸುಮ್ಮ ನಿಮ್ಮದು ಒಂದು ಗಾಳಿ ಹುಟ್ಟುಬೋದು ಅಂತೇಳಿ ಯಾರೇಲಿ ಯಾಕ್ರಲ್ಯಾಕ ವಿಷಯ ವಿಷಯ ಇಲ್ಲಿ ವಿಷಯನ ಮಾತಾಡ್ಕೋದು ಹೇಳ್ರಿ. ಇಲ್ಲ ಶಾಂತಾರಿ, ಜನ ಶಾಂತ ಆಗ್ರಿ. ಕೊಡುದು ಮತ್ತು ಇಲ್ಲಿ ಹಾ 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 ವಿಷಯನ ನಮ್ಮ ಪರ್ಸೋ ಮಾಸ್ತರ ಏನು ಮಾತಾಡಿಟ್ರು, ನೀವೇನು ಏನು ಮಾತಾಡೇನಂದ್ರ ಏನ್ರಿ, ಒಂದು ಕೊಡುದು, ಇನ್ನೊಂದು ಇಟ್ಕೊಳ್ಳುತ್ತೆ. ನಾವು ತಗೊಳತನಿಗೆ ಇಟ್ಕೊಳ್ಳೋಣ. ಇಟ್ಕೊಳ್ಳೋದೇ ಮಾಡು, ಇನ್ನು ತಗೊಳ್ಳೋದು ಬೇಡ, ಇಟ್ಕೊಳ್ಳೋದು ಚಲೋ. ನೀ ಹಂಗಂತಿ ಹಂಗಿನ, ನೀ ಹಂಗತ್ತಿ ಹಂಗೆ ಎಲ್ಲಿ ಕಿರಿಕಿರಿ ನೀನು ಜೋಡಿ. ಹೌದು, ಸಿದ್ದೇಶ್ವರ ಮುತ್ಯ ಅನ್ರಿ ಅವ್ ಅಲ್ಲ. ಅಮೋಘ ಸಿದ್ಧ ಕೈಲಾಸದಿಂದ ಬರುವಾಗ ಮಾಸ್ತರ್ ಹೇಳೇನೀಗ, ಅವ್ರ ಹೇಳಿದ ಮಾತಿಗೆ ನೀ ಹೇಳುವಂತ ಮಾತಿಗೆ ನನ್ನ ಕಬಲ. ಕೈಲಾಸದಿಂದ ಅಮೋಕ್ಷದ ಮುತ್ಯ ಬಂದ ಧರಣಿಗೆ ಬಂದ ಮುದುಕ. ಅವಾಗ ಗುರು ಸ್ವಾಮಿನಿಂಗ ಏನು ಕೊಟ್ಟ, ಅಮೋಕ್ಷದ ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಬಡುಗು ಭಾಗ್ಯ, ಬಂಜಿಗೆ ತೊಟ್ಟಲ, ಒಡ್ಡೋಲಗ ಶಿವಸ್ಥಾನ, ಸರ್ವ ಸಾಹಿತ್ಯ ತಗೊಂಡು ಬಂದ ಮುದುಕ. ಕಾಮಧೇನ ಕಲ್ಪವೃಕ್ಷ ಎಲ್ಲ ಗುರು ಸ್ವಾಮಿನಿಗೆ ಕೊಟ್ಟ. ಹೌದಿಲ್ರಿ? ಹೌದಾ. ಕೈಲಾಸ ಒಳಗೆ 36 ಕೋಟಿ ದೇವತೆಗಳಿದ್ರು. ಇದ್ರಲ್ಲ ಅವರಿಗೆ ಎಲ್ಲರಿಗೆ ಯಾಕೆ ಕೊಡಲಿಲ್ಲ? ಅಮೋಘ ಸಿದ್ಧಿಗೆ ಯಾಕೆ ಕೊಟ್ಟ? ಇಲ್ಲಿ ಅದು ಅಮೋಘ ಸಿದ್ಧಿಗೆ ಯಾಕೆ ಕೊಟ್ಟಾನಂದ್ರ, ಅದನ್ನ ಇಟ್ಕೊಂಡು ಕುಂದ್ರುವಂತ ತಾಕತ್ ಇವನು ಬಲ್ಲಿ ಅದ ತೆಗೆಸಿಂದ ಇವನಿಗೆ ಕೊಟ್ಟಾನ. ರಾವಣಗ ಆತ್ಮಲಿಂಗ ಕೊಟ್ಟ, ದಕ್ಕಲಿಲ್ಲ ಕರೆ. ಅಮೋಘ ಸಿದ್ಧ 1700 ಮಟ್ಟ ಮನೆ. ಪರಮಾತ್ಮ ಒಬ್ಬ ಅಮೋಕ್ಷದ ಕೊಟ್ಟಾನ. ಅಮೋಕ್ಷದ 8 ಮಂದಿಗೆ. ಸೋಮನಿಂಗ ಅಮೋಕ್ಷದ ಕೊಡ್ಬೇಕಾದ್ರೆ ಹಂಗೆ ಕೊಟ್ಟಿಲ್ಲ. ಏನ್ ಮಾಡ್ದ? ಕೈಲಾಸೊಳಗೆ 7 ಯುಗಾಂತರವಾಗಿ ಅವನ ಭಕ್ತಿ ಮಾಡ್ಯಾನ. ಸಾಣಿಗೆ ಬೇರಾಗಿ ಸಂವಿಧಾನ ಸಿರಗಂಧ ಕೊಟ್ಟಾಗಿ ನವದಾನ. ಅವಾಗ ಗುರುನಾಥ್ ಹೇಳ್ಯಾನ, ಏನತ್ತ? ಅಮಸಿದ್ಧ ನಿನ್ನ ಋಣ ನನಗೆ ತೀರ್ಸೋದಾಗಂಗಿಲ್ಲ. ಏನ್ ಮಾಡ್ತೀನಂದ? ನೀ ಕೈಲಾಸೊಳಗೆ ನನ್ನ ಸಂಬಂಧ ಆಗಿ ದುಡ್ದಿದಿ, ಸಾಕಷ್ಟು ದುಡ್ದಿ ಅಮಸಿದ್ಧ. ಅದಕ್ಕೆ ನಿನ್ನ ಋಣ ನಾ ಮುಟ್ಟಿಸ್ಬೇಕಾದ್ರ ಏನ್ ಮಾಡ್ಬೇಕಂದ? ಭೂಲೋಕದಾಗ ನಾನೇ ನಿನ್ನ ಮಗ ಹುಟ್ಟಿ, ನಾನೇ ನಿನ್ನ ಮಕ್ಕಳಾಗಿ ಹುಟ್ಟಿ, ಮಗ ಹುಟ್ಟಿ ನಿನ್ನ ಸೇವಾ ಮಾಡ್ತೀನಂತ ಸಾಕ್ಷಾತ್ ಪರಮಾತ್ಮನೇ ಬಂದಾನ. ಶತಸಿದ್ಧ ಬಂದಾನ. ಅಮೋಘ ಸಿದ್ಧನಿಂದ ಸ್ವಾಮಿನಿಗನ ಕೀರ್ತಿ ಬೆಳೆದೈತಿ. ಅಮೋಘ ಸಿದ್ಧನಿಂದನೇ ಸ್ವಾಮಿನಿಗನ ಕೀರ್ತಿ ಜಗತ್ತ. 1700 ಮಟ್ಟ ಮನೆಯಾಗ ಸೋಮನಿಂಗ ಏನ್ ಬೇಕಾದ ಅಮಸ್ಯದ ಮುತ್ತನೇ ಕಾರಣ. ಯಾರು ಇಸ್ಕೊಂಡ ಕಾರಣ. ಅದಕ್ಕ ಇಟ್ಕೊಂಡು ಏನ್ ಕೂತಾನಲ್ಲ, ಕೊಡವ್ರ ಬಲ್ಲಿ ಭೇದ ಅದ್ರಿ ಗುರುಗಳ. ಕೊಡವ್ರ ಬಲ್ಲಿ ಹೆಂಗ ಭೇದ ಅದ? ಹೆಂಗ್ರಿಪ್ಪ ಭೇದ? ಒಂದ್ ಮಾತು ಹೋದೈತಿ. ಏನ್ರಿ? ಗ್ವಾಲಿಗೇರಿ ಗೊಲ್ಲಾಳ ಏನ್ ಮಾಡ್ತಿದ್ದ? ಹುಚ್ಚ ಮನುಷ್ಯ. ಗ್ವಾಲಿಗೇರಿ ಗೊಲ್ಲಾಳ ಬಾಳ ಗರೀಬ್ ಹುಚ್ಚ ಮನುಷ್ಯ. ಅದು ಬಾಳ ಹುಚ್ಚ ಮನುಷ್ಯ. ಕುರಿ ಮೇಯಿಸ್ತಿದ್ದ. ಕುರಿ ಮೇಯಿಸ್ಕೊತ ಎಲ್ಲಿ ನಿಂತಿದ್ದ? ಗ್ವಾಲಿಗೇರಿ ಸೀಮ್ಯಾಗ ಕುರಿ ಮೇಯಿಸ್ಕೊತ ಗದ್ದಕ್ಕೆ ಬಡಿಗೆ ಹಿಡ್ಕೊಂಡ್ ನಿಂತಿದ್ದ. ಗದ್ದಕ್ಕೆ ಬಡಿಗೆ ಹಚ್ಕೊಂಡ್ ನಿಂತಿದ್ದ. ಹೊಂಟಿದ್ರಿ ಶ್ರೀಶೈಲಕ್ಕ ಸೊಲ್ಲಾಪುರದಿಂದ ಸ್ವಾಮಿಗಳು ಹೊಂಟಿದ್ರು. ಅವಾಗ ಏನ್ ಮಂತಾನ? ಅವಾಗ ಬಂದು ಕೇಳ್ದ. ಏನಂತಾನ? ಗೊಲ್ಲಾಳ ಬಂದು ಕೇಳ್ದ ಸ್ವಾಮಿಗಳಿಗೆ, ಅಪ್ಪ ಗುರುಗಳ ಎಲ್ಲಿ ಹೊಂಟಿರಿ ಅಂತ ಕೇಳ್ದ. ಏನಂತಾರ ಆದಾಯ ಸ್ವಾಮಿಗಳು? ಅವಾಗ ಗುರುಗಳು ಹೇಳಿದ್ರು, ಏನಂತ? ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡಕ್ ಹೊಂಟೇವಿ ಅಂದ್ರು. ಶಿವಲಿಂಗ ದರ್ಶನ ಮಾಡಕ್ ಹೊಂಟೇವ್ ನಾವು. ಅವಾಗಂದ ಗೊಲ್ಲಾಳ, ಏನಂತ? ಯಪ್ಪ ನನಗೆ ಕುರಿ ಮರಿ ಬಹಳ ಅದಾವು, ಇವತ್ತರ್ನೆಲ್ಲ ಬಿಟ್ಟು ನನಗೆ ಯಾತ್ರಾಕ್ ಬರುದಾಗುದಿಲ್ಲ ಭಗವಂತ. ಗುರುಗಳ ಈ ಒಂದು ದುಡ್ಡು ತಗೋರಿ, ಹೊಡಮಾಡಿ ಬರುವ ಹೊತ್ನ್ಯಾಗ ನನಗೊಂದು ಲಿಂಗ ತಗೊಂಡು ಬರ್ರಿ ಅತ್ತ 3 ದುಡ್ಡು ಕೊಟ್ಟ. ಯಾರು? ಗ್ವಾಲಿಗೇರಿ ಗೊಲ್ಲಾಳ ಆದಾಯ ಸ್ವಾಮಿಗಳಿಗೆ. ಹೌದಿಲ್ರಿ? ಕೊಟ್ಟ ದುಡ್ಡು ತಗೊಂಡು ಸ್ವಾಮಿಗಳು ಶ್ರೀಶೈಲ ಜಾತ್ರೆ ಮಾಡಿ ಎಲ್ಲ ಕೊಟ್ಟಂತ ದುಡ್ಡೆಲ್ಲ ಖರ್ಚು ಮಾಡಿ ಹೊಳ್ಳಿ ಸೊಲ್ಲಾಪುರ ಕಡೆ ಹೊಂಟಿದ್ರಿ.
ದೂರ ಮ್ಯಾ ನೋಡ್ಕೊತ್ ನಿಂತಿದ್ದು ಗೊಲ್ಲ ಗದ್ದಕ್ಕ ಬಡಗಿ ಹಚ್ಕೊಂಡು ಸ್ವಾಮಿಗಳು ಹೋಗ್ಯಾರ. ನನಗ ಹೊಡಮಳೆ ಬರುವ ಹೊತ್ನ್ಯಾಗ ಲಿಂಗ ತರ್ತಾರ. ದಾರಿ ಕೈಕೋತ ದಂಡಿಗೆ ಗದ್ದಕ್ಕ ಬಡಗಿ ಹಚ್ಕೊಂಡು ನಿಂತಿದ್ದ. ಯಾರು ಗೊಲ್ಲ. ಅವಾಗ ದೂರಿ ಮ್ಯಾಗ ಬಂದ ಸ್ವಾಮಿಗಳು ನೋಡಿದ್ರಿ. ದೂರ ಮ್ಯಾಗ ಕುರಿ ಮೇಸ್ಕೊತ್ ನಿಂತು ಹುಡುಗನ ಸ್ವಾಮಿಗಳು ನೋಡಿ ಅಂದ್ರು ಏನತ್ತ ಹುಡುಗನ 3 ದುಡ್ಡು ಕೊಟ್ಟಿದ್ದ. ಆ ದುಡ್ಡೆಲ್ಲ ಖರ್ಚು ಮಾಡಿ ಬಂದೇವೆ ಹಂಗೆ ಪಾರಿ ಬಂದಿನಿ. ಇದುವರೆ ಹುಚ್ಚು ಮನುಷ್ಯ ಅದ. ಇದುವರೆ ಗರೀಬ್ ಮನುಷ್ಯ ಅದಕ್ಕೇನು ಕೂನಿಲ್ಲ. ಇದಕ್ಕೆ ಲಿಂಗ ಅಂದ್ರೆ ಗೊತ್ತಿಲ್ಲ, ಪೂಜೆ ಅಂದ್ರೆ ಗೊತ್ತಿಲ್ಲ. ಏನು ಕೊಟ್ರು ತಗೋತಾರ ಅದಕ್ಕೇನ್ ತಿಳಿಯಲ್ಲ. ಇದಕ್ಕೇನೋ ಗೊತ್ತಿಲ್ಲ ತಿಳ್ಕೊಂಡು ಸ್ವಾಮಿ ಏನ್ ಮಾಡ್ರ, ಏನ್ ಮಾಡ್ಯಾರಿಪ್ಪ, ಅಲ್ಲೇ ಬಿದ್ದಂತ ಒಂದ ಕುರಿ ಹಿಕ್ಕಿಯನ್ನು ತಗೊಂಡು ಒಂದು ಕೆಂಪ ಕೈ ವಸ್ತ್ರದ ಕಟ್ಟಿ 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 ಅವ ಏನ್ ಮಾಡ್ದ, ನಡ್ಕೋತ ಬಂದ್ರು. ನಡ್ಕೋತ ಗೊಲ್ಲಾರ ಬಲ್ಲಿ ಬಂದ. ಗುರುಗಳ ತಂದಿರೇನ್ರಿ ಲಿಂಗ ಅಂದ. ಗೊಲ್ಲ ಲಿಂಗ ತಂದ್ರಿ ಏನ್ರಿ ಅಪ್ಪ ಅಂದ. ಒಳ್ಳೆ ತಂದಿವ್ರ ಒಳ್ಳೆ ತಂದಿಲ್ಲ ತಗೋತಿಗೆಸಿಂದ ಆ ಕುರಿ ಹಿಕ್ಕಿಯನ್ನು ಗಂಟೆ ಕಟ್ಟಿದ್ರಲ್ಲ ಆ ಗೊಲ್ಲನ ಕೈಯ ಕೊಟ್ಟು ಹೇಳಿದ್ರು ಸ್ವಾಮಿಗಳು ಕೊಟ್ಟಾರ ನೋಡ್ರಿ. ಇಲ್ಲಿ ಏನ್ ಮೋಸ ಮಾಡಿ ಕೊಟ್ಟಾರ. ಸ್ವಾಮಿ ಮೋಸ ಮಾಡಕ್ ಕೊಟ್ಟಾನ ಅವನಿಗೆ. ಇದು ಕೊಟ್ಟವ್ರಿ ಇವ್ರು ಕೊಟ್ಟವ್ರು ಏನ್ ಮಾಡಿವ್ರು, ಮೋಸ ಮಾಡಿ ಜಗಲಿ ಮ್ಯಾಗ ಇಡಬೇಡ, ಕುರಿ ಏನ್ ಹಿಕ್ಕಿ ಹಾಕ್ಯಲ್ಲ ಡಿಗ್ಗಿ ಆ ಡಿಗ್ಗಿಯಾಗಿ ಓದಿಟ್ಟು ದಿನ ನಿನ್ನ ಕುರಿ ಎಟ್ಟ ಹಾಲು ಹಿಂಡುತ್ತಾವಲ್ಲ ಹಿಂಡಿರು ಹಾಲು ಒಯ್ದು ಓದಾದ್ರೆ ಮ್ಯಾಗ ಬರ್ರಕ್ಕು ಅಂದ. ಯಾರು ಕೊಟ್ಟವ್ರು ಇವ್ರು ಹೇಳಿದ್ದು. ಇವ್ ನೋಡಿ ಇದು ಮೋಸಗಡೆ ಕಂಪನಿ ಕೊಡ ಮೋಸ ಮಾಡ್ಬೇಕಂತ ಅವನಿಗೆ ಕೊಟ್ಟ. ಏನೋ ಕುರಿ ಎಲ್ಲರ ನಂಬಲು ಮನವೇ ಹಂಬಲಿಸಿ ಕೆಡಬೇಡ. ಸಂಬನೊಲುಮೆಗೆ ನಂಬಿಗೆನೇ ಕಾರಣ. ಗೊಲ್ಲಾಳ ನಂಬದ. ಹೌದಾ, ಅದನ್ನ ಇಟ್ಕೊಂಡು ಏನು ಮಾಡ್ದ, ತಿಪ್ಪ್ಯಾಗ ತಂದಿಟ್ಟಿಗೆಚಿಂದ ಹಾಲ ಹಾಕದ. ತಿಪ್ಪ್ಯಾಗ ಹಾಲು ಹಾಕ್ದ ಗೊಲ್ಲಾಳ. ತಂದಿಟ್ಕೊಂಡ ನಿಲ್ರಿ, ಇವ ಇಸ್ಕೊಂಡವ. ಕೊಟ್ಟವ, ಇವ ಇಸ್ಕೊಂಡ ತಂದಿಟ್ಟಾನ. ಕೊಟ್ಟವ್ ಕುರಿ ಇಕ್ಕಿ ಕೊಟ್ಟಾನ, ಇಸ್ಕೊಂಡವ್ ಹಾಲು ಹಾಕ್ತಾನ. ಇಸ್ಕೊಂಡವ ಹಾಲು ಹಾಕಿ ಇವತ್ತಿಗೆ ನೋಡ್ರಿ ಗ್ವಾಲಿಗೇರಿ ಗೊಲ್ಲ ತಿಪ್ಪ್ಯಾಗ ಗ್ವಾಲಿಗೇರಿ ಗೊಲ್ಲಾರನ ಭಕ್ತಿಗೆ ಮೆಚ್ಚಿ ಶ್ರೀಶೈಲ ಶ್ರೀಗಿರಿ ಮಲ್ಲಯ್ಯ ಗ್ವಾಲಿಗೇರಿ ತಿಪ್ಪ್ಯಾಗ ಗೆದ್ದಾನ. ತಿಪ್ಪ್ಯಾಗ ಮತ್ತ ಕೊಟ್ಟವೇನು ಕೊಟ್ಟಾನ, ಕೊಟ್ಟವೇನು ಮೋಸ ಮಾಡ್ಯಾನ ಇಲ್ರಿ. ಮತ್ತೆ ಏನು ಒಳ್ಳೆಯವ್ರಾಗತ್ ಕೊಟ್ಟೇನ, ಸುಮಾರಾಗತ್ ಕೊಟ್ಟನು. ತಿನ್ನುವುದರ ಇವನ್ ದುಡ್ಡು ತಿಂದಾನ. ಇವ್ರು ಮಾಸ್ತರ ಬಾಳ ಇನ್ನೊಂದು ವಿಚಾರ ಹೇಳಿದ ಮಾಸ್ತರ್ಗ. ಏನ್ರಿಪ್ಪ, ಹುಬ್ಬಳ್ಳಿ ಸಿದ್ದಾರೂಢರು. ಹುಬ್ಬಳ್ಳಿ ಸಿದ್ದಾರೂಢರು ಕೊಟ್ಟವ್ರ ಪಾಲಿದು. ಕೊಟ್ಟವ್ರ ಪಾಲು ಮಾಸ್ತರ ಆಗಾಳೆ ಒಂದ ಹುಬ್ಬಳ್ಳಿ ಸಿದ್ದಾರೂಢರು ಒಗ್ಗರಣೆ ಅನ್ನದ ಮ್ಯಾಗ ಬಹಳ ಜೀವ ಮುದಕ. ಒಗ್ಗರಣೆ ಅನ್ನದ ಮ್ಯಾಗ ಬಹಳ ಜೀವ ಇದ್ರು ಅಪ್ಪ ಅವರು. ಸಿದ್ದಾರೂಢರು ಸಿದ್ದಾರೂಢಗೆ ವಿಷ ಹಾಕಬೇಕತ್ತ ಒಬ್ಬಾಕಿ ಹೆಣ್ಮಗಳಿಗೆ ಏನು ಕೊಟ್ಟು ಕಳಿಸಿದ್ರತ್ತು. ಒಗ್ಗರಣೆ ಅನ್ನದಾಗ ವಿಷ ಹಾಕಿ, ಒಗ್ಗರಣೆ ಅನ್ನದಾಗ ವಿಷ ಹಾಕಿ ತಿನಿಸಿ ಬಾ ಇದನ್ನ ಸಿದ್ದಾರೂಢ. ಸಿದ್ದಾರೂಢ ಹೋಗಿ ತಿನಿಸು, ನಿನಗೆ 10 ತೊಲಿ ಬಂಗಾರ ಕೊಡ್ತೇವಂದ್ರಿ ಹೆಣ್ಮಗಳಿಗೆ. ವೈದ ಹೆಣ್ಮಗಳು. ಅವಾಗ ಹೆಣ್ಮಗಳು ಬಂದು, ಯಪ್ಪ ಇದನ್ನ ಪ್ರಸಾದ್ ತಂದಿನ್ರಿ, ಪ್ರಸಾದ್ ತಂದಿನಿ ತಗೋರಿ ತಪ್ಪುಗಳು ಕೊಡಕ್ ಹೋದಳು. ಸಿದ್ದಾರೂಢ ಇನಾಯಗರ ಸಿದ್ದಾರೂಢರಿಗೆ ಊಟ ಮಾಡಿದ ಗೊತ್ತಾಯ್ತ್ರಿ. ಏನಂತಾರ ಸಿದ್ದಾರೂಢ ಹೆಣ್ಮಗಳಿಗೆ, ಜ್ಞಾನಿ ಇದ್ದ ಹೆಣ್ಮಗಳ ಕೊಟ್ಟಾಳಂದ್ರಿ ಅಲ್ಲಿ ಏನಬಾರ್ದು. ಏನಂತಾರ ಸಿದ್ದಾರೂಢರು. ಸಿದ್ದಾರೂಢರು ಹೇಳಿದ್ರಿ ಏನತ್ತ, ಯವ್ವ ಅದನ್ನ ತಿಂದೆ ಅದು ನಿನಗೆ ಆನಂದ ಅಕ್ಕದನ್ನು ಎತ್ತ ಕೇಳ. ಆನಂದ ಅಕ್ಕದಪ್ಪ ಯಪ್ಪ ಅದನ್ನ ನೀ ತಿಂದೆ ಅದು ನನಗೆ ಆನಂದ ಅಕ್ಕ ನೋಡಂದ್ರು. ವಿಷ ಹಾಕಿದ್ರು ಅದ್ರಾಗ. ಅದ್ರಾಗ ವಿಷ ಏನ್ ಹಾಕಿ ನೋಡಿ ಹೆಣ್ಮಗಳು, ಆ ವಿಷವನ್ನೇ ಸಿದ್ದಾರು ಊಟ ಮಾಡಿಬಿಟ್ಟ. ಹೌದು ಕೊಟ್ಟವ್ರಿ ಇವ್ರು. ನೀವು ಕೊಟ್ಟವ್ರ ಬಲ್ಲಿ ಮೋಸ ಐತಿ ಮೋಸ. ಸಿದ್ದಾರೂಢ ಊಟ ಇಸ್ಕೊಂಡು ಊಟ ಮಾಡ್ದ ಭಕ್ತರಿಗೆ ಆನಂದ ಆಗಲಿ ಅತ್ತ 3 ದಿನ ಹಂಗ ಮಾಡ್ಕೊಂಡ ಎತ್ತರ ಇಲ್ಲ, ಎದ್ದು ಕೂಡಿಲ್ಲ ಮುದುಕ. 3 ದಿನ ಮ್ಯಾಗ ಎತ್ತರ ಆಗ್ಯಾನ್ರಿ. ಕೊಟ್ಟವ್ರು ಏನಾಗ್ಯಾರ, ಕೊಟ್ಟವ್ರೆಲ್ಲ ಸತ್ಯನಾಶ ಆಗಿ ಹೋಗ್ಯಾರ. ಸಿದ್ದಾರೂಢ ಇಸ್ಕೊಂಡವ ಜಗತ್ತೊಳಗೆ ಸಿದ್ದಾರೂಢ ಹೆಸರ ಸೂರ್ಯಚಂದ್ರರಿಗೆ ನೆಲಗಂಗಿ ಹರಿವರಿಗೆ ಇವತ್ತಿಗೆ ಉಳಿದಾದ. ಕೊಟ್ಟವ್ರು ಹಂಗ ಹಾಳಾಗ್ಯಾರ. ಇಸ್ಕೊಂಡ್ ಕೊಟ್ಟವ್ರ ಗುಡಿಯಲ್ಲಿ ಹೇಳು, ಇದ್ದವ್ರು ಇಸ್ಕೊಂಡವ್ರು ಇಟ್ಕೊಂಡ್ ಕೂತವ್ರ ಗುಡಿ ಸಿದ್ದಾರೂಢ ಐತಿ. ಐತಿ ಗ್ವಾಲಿಗೇರಿ ಗೊಲ್ಲಂದ ಐತಿ. ಕೊಟ್ಟು ನೋಡಿ ಇನ್ನೊಂದು ಮಾತು ಐತ್ರಿ ಮಾಸ್ತರ. ಏನು ಕೊಟ್ಟವ್ರ ಪಾಲ್ರೆ, ಸಂಗೊಳ್ಳಿ ರಾಣಿಗೆ ನೆಗನಾಳ ಲಕ್ಕಪ್ಪಗ ನೆಗನಾಳ ಲಕ್ಕಪ್ಪಗ ಬ್ರಿಟಿಷ್ ರಾಶಿ ಹಚ್ಚಿದ್ರು. ಹಚ್ಚಿದ್ರಿ. ಏನತ್ತ, ನಿನಗ ರೊಕ್ಕ ಕೊಟ್ಟೆ, ರೂಪಾಯಿ ಕೊಟ್ಟೆ, ಬೆಳ್ಳಿ ಕೊಟ್ಟೆ, ಬಂಗಾರ ಕೊಟ್ಟೇವಿ, 9 ನಂಬರ್ ಜಮೀನು ಕೊಡ್ತೇವಿ, ನಿನ್ನ ಹಳೆ ರಾಣಿ ಹಿಡ್ಕೊಡು ಅಂದ್ರಿ. ಏನು ಕೊಟ್ಟವಾಗ ರೊಕ್ಕ ರಾಶಿಯಕ್ಕೆ ರೊಕ್ಕ ತಗೊಂಡಿಗೆ ಹಿಡಿದು ಕೊಟ್ಟು ಮೋಸ ಮಾಡ್ರ. ಏನ ಕೊಟ್ಟ ನೋಡು. ಯಾರು ಕೊಟ್ಟವ್ರು, ನೆಗನಾಳ ಲಕ್ಕಪ್ಪ ಕೊಟ್ಟ. ರಾಯಣ್ಣನ ಕೀರ್ತಿ ಭೂಮಿಯಾಗಿ ಇವತ್ತಿಗೆ ಉಳಿದೈತಿ. ರಾಯಣ್ಣ ಇಸ್ಕೊಂಡವ್ನ ಕೀರ್ತಿ ಭೂಮಿಯಾಗ ಉಳಿದೈತಿ. ಇಸ್ಕೊಂಡವ್ನ ಕೀರ್ತಿ ಉಳಿದೈತಿ. ಕೊಟ್ಟ ಹಾಳಾಗಿ ಹೋಗ್ಯಾನ. ಎಲ್ಲಿ ಐತಿ
ಕೊಡೋರ್ ಬಲಿ ಮೋಸ ಐತಿ, ಕೊಡೋರು ಬಲ್ಲಿ ಮೋಸದ ಮಾಸ್ತರ. ಹಾ ಹಾ ಇಸ್ಕೊಂಡವ್ರ ಬಲಿ ಇಲ್ಲ. ನೀನೊಂದು ಮಾತು ಹೇಳೈತಿ, ಏನ್ರಿಪ್ಪ? ಬೀರ ದೇವ್ರ. ಹಾ ಬೀರ್ ದೇವ್ರ ನಿನ್ನ ವಿಷಯದಾಗ ಮಾತಾಡ ಮೇಲೆಲ್ಲ ಹಾಲೋಣ ದೈವ ಐತಿ. ಐತಿ ತಿಳಿದೈತಿ ಅವ್ರಿಗೆ. ಮಾಳಿಂಗರಾಯನ ಗುರು ಬೀರ ದೇವ್ರ. ಜಗತ್ತೇ ಗೊತ್ತದ. ಬೀರ ದೇವ್ರ ಗುರು ರೇವಣ ಸಿದ್ಧ. ಹೌದು ಎಲ್ಲರಿಗೂ ಗೊತ್ತದ. ಹೌದು. ಬೀರ ದೇವ್ರ ಸಂಬಂಧಾಗಿ ಮಾಳಿಂಗರಾಯ ಏನ್ ಮಾಡ್ದ? ಸಾಣಿಗೆ ಬೇರಾಗಿ ಸಮುದಾಯ ಸಿರಗಂಧ ಕೊಟ್ಟಾಗಿ ನೌದ. ಪ್ರಾಣದ ಆಸೆ ಬಿಟ್ಟು ಹೊರತಿ ನಿಂಬೆಳ ಗುಡ್ಡಕ್ಕೆ ಹೋಗಿ ಹುಲಿ ಹಾರ ತಂದು ಊಟ ಮಾಡ. ಹುಲಿ ಹಾರ ತಂದು ಹುಲಿ ಗಿಣ್ಣ ಮಾಡಿ ಹಾ ಕುರಿಗೆ ಊಟ ಮಾಡಿ ಹುಲಿ ಜಂತಿ ನಾಮುಳಿಸ್ದ. ಹೌದು. ಹೊಟ್ಟೆನ ಕಳ್ಳು ತೆಗೆದು ಕಂಚಿ ಮ್ಯಾಗ ಒಳಕದ ಶಿರಡೋಣ ಮಟ್ಟದಾಗ. ಹೌದಿಲ್ರಿ? ಹೌದು. ಅವ ಏನ್ ಮಾಡ್ದ ಬೀರ ದೇವರಿಗೆ? ಏನ್ ಮಾಡ್ದ? ನನ್ನ ಕಾರಣ ನನ್ನ ಗುರಿಗೆ ಬರ್ತಾ ತಿಳ್ಕೊಂಡು ಏನ್ ಮಾಡ್ತಾನ? ಶಿರಾಡೋಣ ಬಿಟ್ಟ ಹೊನ್ನೂರು ಕೋರಿ ಬೀರಪ್ಪನ ಇಟ್ಟಾನ. ಇಟ್ಟಾನ ನೀ ಇಟ್ಟಾವ ನನ್ನ ಪಾಲ ಅಲ್ಲಿ ಓದಿಟ್ಟೇನೆ. ಇಟ್ಟಿದಿ. ನೀ ಕೊಡವಿದ್ದಂತ ಶಿರಡೋಣದಾಗ ಇಡು ಅವನ. ಯಾಕ್ರಿ ನಿಮ್ಗೆಲ್ಲ ಗೊತ್ತದದು. ಇಟ್ಟಾನಿಲ್ರಿ ಮಾಳಿಂಗ್ರ ಹೊನ್ನೂರಿಗೆ ಇಟ್ಟಾನ ಬೀರಪ್ಪಗ. ಮಾಳಿಂಗರಾಯ ನನ್ನ ಪಾದದ ನೀರ ನನ್ನ ಗುರುವಿನ ಮ್ಯಾಗ ಬರಬಾರ್ದು ಗುರುವಿನ ಹೋದ ಮ್ಯಾಗಿಟ್ಟಾನ. ಶಿರಡೋಣ ಬೀರಪ್ಪನ ಹುನೂರ್ ಕಿಟ್ಟಾನ. ಹೊನ್ನೂರಿಗೆ ಕಿಟ್ಟಾನ ಮ್ಯಾಗಿಟ್ಟಾನ. ಹೌದು. ನೀ ಏನ ಕೊಡವಿದ್ದೆ ಅಲ್ಲೇ ತೊಗೊಂಬಂದು ಇಲ್ಲಿ ಹೊನ್ನೂರು ಶಿರಡಾಣು ಮಾಡಿದಾಗ ನಾನು ಹೊಡ್ಯಾಗ್ತಾನ ನೀಡ ಮಾಸಾರ. ಅವಾಗ ಅವ ಮ್ಯಾಗ ಮಂಗಳಾರತಿ ಮಾತು ಆಮೇಲೆ ನೀ ಮಂಗಳಾರತಿ ಏನ್ ಮಾರು ಏನ್ರ ಮಾಡಿ ನಿನ್ನ ಕಡೆ ಹೊಟ್ಟೆ ಬರಂಗಿಲ್ಲ. ಕಡಿ ಪಾಳೆ ಐತಿ ನ್ಯಾ ಜಡಸಂತ ತೊಡಗತ್ರಿ ನೀ ಜಡ ಕೊಡ್ರಿ ನಾ. ಹೌದು. ಯಾಕ್ರಿಪ್ಪ? ಪಾಳೆ ಮಾಸ್ತರ್ ಪಾಳೆ ಬತ್ತ ನಾವು ಉಳಿಯಂಗಿಲ್ಲ ನಮಗೂ ಗೊತ್ತದ. ಏನು ಕರಿ ಹೇಳ್ತಾನ ಈ ಸರಿ. ಏನ್ ಮಾಡೋದಕ್ ಸುಮ್ಮನೆ ಕೊಡು ನೀನು. ನನ್ನವ್ವ ಅಂತ ಇಲ್ಲ ಅವ್ರ ಮ್ಯಾಲನೆ ಅವಳು ಮ್ಯಾಲೇನ ಅದೊಂದು ಬ್ಯಾರೆ ಐತಿ. ಅದು ನಾಟಕ ಕಂಪನಿನ ಬ್ಯಾರೆ ಐತಿ. ಅದು ಈ ಸರ ಕೈ ಹಾಕ್ತಾನಂದ್ರು ಬಗಲಾನ ಮ್ಯಾಗ ಏನ್ ಹಾಕ್ತಾನ? ಇಲ್ಲಿ ಏನು ವಿನಂತಿ ಮಾಸ್ತರ್ಗ? ಏನ್ರಿಪ್ಪ? ಏನ್ ಇಲ್ಲ ಮಾತು ಹೇಳಿ ಹಾಡಿ ಬಿಡ್ತೀನಿ. ಏನ್ರಿ? ಮಾಳಿಂಗರಾಯ ಬೀರ್ ದೇವರಿಗೆ ದುಡ್ದಾನ್ರಿ. ದುಡ್ದಾನ, ಕ್ಷತ್ಯದಿಂದ ದುಡ್ದಾನ. ಬೀರ ದೇವರಿಗೆ ಮಾಳಿಂಗರಾಗಿ ಬೀರಪ್ಪ ಏನು ಕೊಟ್ಟಿಲ್ಲ. ಹೌದು. ಏನು ಕೊಟ್ಟಿಲ್ಲ. ಮುಂಡಾಸ ಮಹಾದೇವ್ ಕೊಟ್ಟಾನ. ಬೀರಪ್ಪ ಏನು ಕೊಟ್ಟ? ಬೀರ ದೇವರು ಮಾಳಿಂಗರಾಯ ಏನು ಕೊಟ್ಟಾನ ಹೇಳಿ ಮಂಗಳಾರತಿ ಮಾಡುದು. ಹೌದು. ಮಾಳಿಂಗರಾಯಗರ ಹುಲಿ ಹೊನ್ನೂರು ಬೀರಪ್ಪನ ತನ್ನ ಶಿರಡೋಣಿ ಕೇಳಿಸೋದು. ಹೌದು. ಬೀರ ದೇವರ ಮಾಳಿಂಗರಾಯ ಏನು ಕೊಟ್ಟಾನ ಇವು ಎರಡು ವಿಷಯ ಹೇಳುದು ಮಂಗಳಾರತಿ ಮಾಡುದು. ಹೌದು. ಮಾಳಿಂಗರಾಯರ ಬೀರ್ ದೇವರಿಗೆ ಹುಲಿ ಹಾರ ತಂದು ಊಟ ಮಾಡಿಸ್ಯಾನ. ಹೇಳ್ತೀರಿ? ಅಮಾವಾಸ್ಯದ ಮಾಧುಲಿಂಗ ಹೇಳೇನ್ ಮಾಸ್ತರ? ಏನತ್ತ? ಅಮಾವಾಸ್ಯದ ಮತ್ತೆ ಮಾಧುಲಿಂಗ ಪ್ರಸಾದ ಗಂಟು ಕೊಟ್ಟಾನ. ಕೇರವನ ಮಂಗ್ರ ಕಮಲೆ ಕೊಟ್ಟಾನ. ಮಲ್ಕಾರ್ ಸಿದ್ಧಗ ಬೆತ್ತ ಕೊಟ್ಟಾನ. ಎಲ್ಲಾರಿಗೆ ಒಂದೊಂದು ಕೊಟ್ಟಾನ. ಇದೇ ಅಚ್ಚಿಗ ಅವನ್ ಶಿಲ್ಸದಗ ಏನು ಕೊಟ್ಟಾನ? ರಥ ಕೊಟ್ಟಾನ. ಪಾಂಡವ್ರ ರಥ ಇದೇ ಅಚ್ಚಿಗ ಅವನ್ ಶಿಲ್ಸದ ಕೊಟ್ಟಾನ. ಎಲ್ಲ ಈ 1700 ಮಟ್ಟ ಮನ್ಯಾಗ ಒಂದೊಂದು ಏನಾಯ್ತು ನೋಡಿ. ಇದು ಯಾವ್ದು? ಔಜ ಕ್ಷೇತ್ರ. ಔಜ ಕ್ಷೇತ್ರದೊಳಗ ಮುತ್ತಪ್ಪಡಿ ಅದಾನಂದ್ರ ಯಾವನು ಮಗ 4 ಮಂದಿ ಬಡ್ಡಿ ಒಳಗೆ ಯಾವನು ಬಡ್ಡಿ ಅನವ. ಇವ್ರ ಅಪ್ಪ ಯಾರು ಇವ್ರ ಅವ್ ಯಾರು ಹೆಂಗ ಬಂದ ಹೆಂಗ ಇತಿಹಾಸ ಸಾರಳವಾಗಿ ಹೇಳ್ತ ನಾನು. ಅಮೋಕ್ಷದನ್ನು ಕೂಡ ಹೇಳ್ತೇವೆ ನಾವು. ಸಂಕನಾಳ ಒಳಗ ಅಮೋಕ್ಷದ ಅದಾನ. 4 ಮಂದಿ ಒಳಗ ಅಮೋಕ್ಷದ ಯಾವನು ಬಡ್ಡಿ ಅವ. ಹೌದಾ? ಗುರ್ಲಿಂಗ ಇವ 4 ಮಂದಿ ಒಳಗೆ ಯಾವನು ಬಡ್ಡಿ ಒಳಗೆ ಹೊಂದುತ್ತಾನ. ಹೌದು. ಹಿಂಗ ಸಾರಳವಾಗಿ ಅಲ್ಲೊಂದು ಇಲ್ಲೊಂದು ಹಿಂಗಿಲ್ಲ ಅಂತ ಬಡ್ಡಿ. ಇನ್ನ ಮಾರ್ಗದ 21 ಮಂದಿ ಹಾಡಿದಿವ್ರಲ್ಲ. 21 ಮಂದಿ ಹಾಡಿನಿ. 101 ಮಂದಿ ಹಾಡ್ತೀನಿ. 1700 ಮಂದಿದು ಹಾಡ್ತೇವ್ ಕರೆ. ಹಾಡ್ಕೋತ ಹಿಂಗ್ ಹೋಗೋದದ. ಒಂದ್ ಮಾತು ಹೇಳ್ಯಾನ. ಏನ್ರಿ? ಮಾಧುಲಿಂಗ ಮುತ್ಯ ಅಮೋಘ ಸಿದ್ಧ ಮಾಧುಲಿಂಗ ಮುತ್ಯಾಗ ಏನ್ ಮಾಡ್ದಾನ? ಪ್ರಸಾದ ಗಂಟ ಕೊಟ್ಟಾನ. ಕೊಟ್ಟಿದೆ. ಕೊಟ್ಟದ ಪಾಲು ಹೆಚ್ಚು ಮಾಡ್ಯಾನ. ಹೇಳೇನ್ರಿ ಮಾಸ್ತರ? ಹೇಳ ಮಾಧುಲಿಂಗಗೆ ಅಮೋಕ್ಷದ ಯಾಕ ಕೊಟ್ಟಾನಂದ್ರ ಯಾಕ್ರಿ? ಇದು ಕೊಟ್ಟಾಳ ಗಂಟೆ ಕೊಡಬೇಕಂತ ಕೈಲಾಸದಾಗೆ ಮಾತಾಗಿತ್ತು. ಹೌದು. ಪ್ರಸಾದ ಗಂಟು ಮಾದಣ್ಣಂದು ಕಂಬಳಿ ಮಂಗರಾಯಿಸಿದ್ದಂದು ಇದು ಇವಾಗೆ ಸಲತೈತಿ. ಕೊಟ್ಟವನು ಇವನು ಹೊರತಾಗಿ ಮತ್ತೆ ಯಾರಿಗೆ ಸಲ್ಲಂಗಲ್ಲ ಅನ್ನುವಂಥದ್ದು ಅಮೋಕ್ಷದ ಗೊತ್ತಿತ್ತತ್ತೆ. ಮಾದಣ ಕೀರ್ತಿ ಭೀಮಾ ನದಿ ದಂಡಿ ಮ್ಯಾಗ ಸೂರ್ಯಚಂದ್ರವರೆಗೆ ನೆಲಗಂಗಿ ಹರಿವರಿಗೆ ಎಲ್ಲ ಮಕ್ಕಳಿಗೆ ಅಂದಿಲ್ಲ ಮಾಯದ ಮಗ ತಿಂಗ್ ಒಬ್ಬನಿಗೆ ಅನ್ಬೇಕ. ಅದೇ ಕಾರಣ ಗುಡದಾಗ ಚಟ್ಟಿ ಅಮಾಶ್ಯಾಗ ಅವ್ರು ಭೇಟಿ ಆಯ್ತಂದ್ರಿ ಚಟ್ಟಿ ಜಾತ್ರೆ ಮುಗೀತು. 1700 ಮಟ್ಟ ಮನಿ ಭಕ್ತರು ಬರ್ತಾರ ಗುಡ್ಡಕ್ಕ. 1700 ಮನೆ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಸಾಲು ಪಲ್ಲಕ್ಕಿ ನಿಂದಿರ್ಲಿ.
ಇರ್ಲಿ ಸಾಲ ಬಂದ ಸಾಲ ಹಿಡಿದು ನಿಂತಾರ ಕರೆ ಆದ್ರ ಗುಡ್ಡರ ಮತ್ತೆ ಒಬ್ಬರು ಮಾರಿ ಸಹಿತ ಹೊಳೆ ನೋಡಲಿಲ್ಲ. ಯಾರು ಭೇಟಿ ಆಗುತ್ತಾನ ಭೇಟಿ ಮಾಯನ ಮಗ ಮಾದನ ಬಂದ ಮ್ಯಾಲೆ ಮಗ ತಂದೆ ಕುಡಿದ ಮ್ಯಾಗ ಎಲ್ಲಾರು ಭೇಟಿ ಮಾಡ್ಯಾನವ. ಅಲ್ಲಿ ತನ ಚಟ್ಟಿ ಜಾತ್ರೆ ಮುಗ್ದಂಗ ಅಲ್ಲ, ಮಾದನ ಭೇಟಿ ಆಗಲ ಮಠ ಚಟ್ಟಿ ಜಾತ್ರೆ ಮುಗ್ದಿಲ್ಲ. ಮಾದನ ಭೇಟಿ ಮುಗಿಯತ್ತಂದ್ರ ನಮ್ಮ ಅಪ್ಪ ಬರ್ಬೇಕಾದ್ರೆ ಭಕ್ತರ ಸಂಬಂಧ ಆಗಿ ಬಂದಾನ, ನಮ್ಮ ನಿಮ್ಮ ಸಂಬಂಧ ಆಗಿ ಬಂದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಯಾಕಂದ್ರ ಏನ್ರಿ ಹಾಡ್ಕೋತ ಮಾತಾಡ್ಕೋತ ವಿಷಯ ನಡೀತದ. ಯಾಕಂತಂದ್ರೆ ಇನ್ನ ಕೆಲವೊಂದು ವಿಷಯಗಳನ್ನ ಉಳ್ದಾವ್ರಿ ಮಾತು ಕಮ್ಮಿ ಆಗ್ಲಿ ಅನ್ನುವಂತ ವಿಚಾರ ಯಾಕಂದ್ರೆ ಬಹಳ ವಿಷಯನೂ ರಗಡ್ ಹೋಯ್ತು. ಇಲ್ಲ ಯಾಕಂತಂದ್ರ ಏನ್ರಿ ಒತ್ನ ಪರ್ಸು ಮಾತಾಡಿ ಹೆಂಗ ಆಗ್ಯದಂದ್ರ ಹೇಳುದು ಹೆಂಗ ಆಗ್ಯದಂದ್ರ ಹೆಂಗ್ರಿ ಒಬ್ಬ ಬಾಂಬೆಕ್ ಹೋಗಿದ್ನತ್ರಿ. ಬಾಂಬೆಕ್ ಹೋಗಿದ್ದ ಬಾ ದಿನ ಆದ್ಮ್ಯಾಗ ಊರಿಗೆ ಬಂದ. ಬಾಳ ದಿನ ಆದ್ಮ್ಯಾಗ ಹೌದು ಊರಿಗೆ ಬಂದಾನ. ಹೌದು ಊರಿಗೆ ಬಂದೇನ ಇಬ್ರು ಗೆಳೆಯರು ಗೆಳೆಯಕ್ಕೇನ ತೆರಿಗೆ ಹೋಗಿದ್ದು ಅಂದ. ಬಾಳ ದಿನ ಕೂಡ ದೋಸ್ತ ಬಾಂಬೆಕ್ ಹೋಗಿದ್ದು ಅಂದ. ಎಲ್ಲಿ ಹೋಯ್ತು ಬಾಂಬೆಕ್ ಹೋಗಿದ್ದೆ. ಬಾಂಬೆದಾಗ ಏನಿತ್ತು ತವಕೇದ ಏನಂತಾನ್ರಿ ಬಾಂಬೆದಾಗ ಒಂದು ಗೆಣಸಿನಕಾಯಿ ಇತ್ತು. ಗೆಣಸಿನಕಾಯಿ ಅಂದವ. ಎಂತ ಗೆಣಸಿನಕಾಯಿ ಗೆಣಸ ಅವ ಅಂದ ಏನತ್ತ 4 ಮಹೇಂದ್ರ ಟ್ರಾಕ್ಟರ್ ಹಚ್ಚಿ ಕಿತ್ಸಾಕತ್ತಿರು ಗೆಣಸು ಕಿತ್ತೋದಾಗದ ಅಂತ ಗೆಣಸಿನಕಾಯಿ ನೋಡಿ ನಂದವ. ಊರನ ಹೇಳ್ತಾನ ಹೌದು ದೋಸ್ತ ಹೌದೂರ್ ದೋಸ್ತ ಅದ. ಮುಂದೆ ಕೆಲವೊಂದ್ ದಿವಸ ಆದ್ಮ್ಯಾಗ ಇನ್ನೊಬ್ಬ ಹೋದ್ ನೋಡ್ರಿ ಇವ ಪುನಾಕ. ಇವ ಏನ್ ಹೊಡ್ಕೊಂಡ್ ಬಂದಾನಂತಾನ. ಇವ ಒಂದು ತಿಂಗಳಾದ್ಮ್ಯಾಗ ಹೊಳ್ಳಿ ಬಂದ ಹೊಳ್ಳಿ ಹೌದೂರಿಗೆ ಬಂದ. ನೀ ಎಲ್ಲಿ ಹೋಗಿದ್ದೆ ಅಂದ. ನಾ ಪುನಾಕ್ ಹೋಗಿದ್ದೆ ಅಂದ. ಇವ ಏನ್ ನೋಡಿ ಬಂದಿದ್ದು ಅಂತ ಆಗದಲ್ಲಿ ಪುನಾದಾಗ ಏನ್ ನೋಡಿದೆ ಅಂದ. ಏನಂತಾನ ನಾನು ಒಂದು ದೊಡ್ಡ ಹಂಡೆ ಬಡಿಯಾಕತ್ತಿದ್ರು ಅಲ್ಲಿ. ದೊಡ್ಡ ಹಂಡೆ 1000 ಮಂದಿ ಒಳಗೆ ಬಡಿಯಾಕತ್ತಿದ್ರು 1000 ಮಂದಿ ಹೊರಗೆ ಬಡಿಯಾಕತ್ತಿದ್ರು ಅಂದವ. ಅಂತ ದೊಡ್ಡ ಹಂಡೆ ನೋಡಿನಂದ. ಏನಂತಾನ ಇವ ಅಂದ ಹೌದು ದೂರಾಗಿದ್ದಾವ. ಏನಂತ ಅಂತ ದೊಡ್ಡ ಹಂಡೆ ಯಾವಕ್ ಹೋಂದ. ಹೌದು ನೀನು ಬೆಂಗಳೂರು ಗೆಣಸಿಕಾಯಿ ಕುಸಾಕ್ ಹೋಮಗನೆ ಅಂದ. ಇವ ಪರ್ಸು ಮಾಸ್ತಾರ ನೀ ಎಂತ ಗೆಣಸಿಕಾಯಿ ತೊಂಬರ್ತಿ ತೊಂಬ ನಮ್ಮ ಹಂಡೆ ನಿನ್ನ ಗೆಣಸಿನಕಾಯಿ ಕುದಿಸಿ ಎಲ್ಲ ಹಾಲುಂಡದ ಕುಳಿತು ಹೋಗ್ಲಿಕ್ಕಂದ್ರ ಸಂಕನಾಳ ಗುರ್ಲಿಂಗ ಅಂತ ನನಗೆ ಹೆಸರಿಟ್ಟು ಕರೆಯಕ್ ಹೋಗ್ಬೇಡ. ಏನೇ ಹೇಳಿ ಕರೆ ಅಳಬ್ಯಾಡ್ರಿಪ್ಪ ನಮ್ ಕ್ಯಾಟ್ ತಿಳಿಯಾಕತ್ತೆ ಅದು. ಮಗನ ನೀ ಯಾರು ಓದೋದು ಅವ್ನ ಕೈಯಾಗ ಕೊಡ್ತೀನಿ ನಾನು ಓದೋದಿನ. ಇಲ್ಲ ಅಳಾಕತ್ತಾನಲ್ರಿ ನನಗ ಕ್ಯಾಟ್ ತಿಳಿಯಾಕತ್ತ ಯಾಕೆ ಹಿಂಗೆ ಯಾಕೆ ಮಾಡಾಕತ್ತಾನ ಅಂತ ನನಗ ಹಿಂಗ ಗೌಡ್ರ ಸಹಿತ ನಾಕತ್ತಾರಿ. ಏರ್ಲಿ ಎಲ್ಲಾ ದೈವಕ್ಕೆ ಆನಂದ ಆಗುವಂಗ ವಿಷಯ ನಡೆದೈತೆ ಅನ್ನುವಂತ ಮಾತನ್ನ ಹೇಳಿ ಇದು ಏನಾಗ್ಯದ ಇವೆಲ್ಲ ಹಾಕ್ಯಾರ ಮಗ್ಲ ಕೊಳಿ ಕತ್ರಿಗೆ ಹಾಕೊಂಡ್ಬಿದ್ದಂಗಾಗಿತ್ತು ನನಗ. ಇಲ್ಲ ಯಾಕಂದ್ರ ಏನ್ರಿ ಅಭಿಮಾನಿಗಳೇ ನಮ್ಮ ದೇವ್ರ. ಡಾಕ್ಟರ್ ರಾಜ್ಕುಮಾರ್ ನಾವಿಲ್ಲಿ ಬರ್ಬೇಕಾ